ರಾಮರು ನನಗೆ ತುಂಬ ಇಷ್ಟವಾದದ್ದು. ರಾಮರ ಇದರಲ್ಲಿ 16 ಗುಣಗಳಿದೆ. ಅದರಲ್ಲಿ ಅವರು ಯಾರಿಗಾದರೂ ದುಃಖ ಅಂದರೆ ಆ ದುಃಖ ಪಡೋನಿಗಿಂತ ರಾಮರು ತುಂಬ ದುಃಖ ಪಡ್ತಾರೆ. ಅದೇ ಥರ ಈಗ ಯಾರಿಗೋ ಒಂದು ಮನೆ ಕಟ್ಟಿದ್ದಾರೆ, ಪ್ರಮೋಷನ್ ಬಂದಿದೆ, ಎಷ್ಟು ಖುಷಿ ಪಡ್ತಾರೆ ಅಂದರೆ ಅವ್ರಿಗಿಂತ ಖುಷಿ ಪಡ್ತಾರೆ. ಈ ಒಂದು ಗುಣ ನನಗೆ ತುಂಬ ಖುಷಿ ಆಯಿತು. ಆ 16 ಗುಣಗಳನ್ನು ನಾವು ಪಾಲನೆ ಮಾಡೋಕ್ಕಾಗಲ್ಲ. ಇಟ್ಸ್ ಇಂಪಾಸಿಬಲ್. ಓನ್ಲಿ ರಾಮ ಕ್ಯಾನ್ ಡೂ ದಟ್. ಅದರಲ್ಲಿ ಯಾವುದಾದ್ರೂ ಒಂದು ಗುಣ ಅಂದರೆ ನಮ್ಮ ಈಗೋನ ಕಿಲ್ ಮಾಡಬೇಕಂದ್ರೆ ಈ ಒಂದು ಗುಣ ಇದ್ದರೆ ಸಾಕು. ಅವ್ರನ್ನ ನಮ್ಮ ಮಿತ್ರರಾಗಲಿ ಬಂಧುಗಳಾಗಲಿ ಅವ್ರಿಗೆ ಏನಾದರೂ ಸಂತೋಷ ಅಂದರೆ ನಾವು ಇನ್ನೂ ಸಂತೋಷ ಪಡಬೇಕು, ದುಃಖ ಅಂದರೆ ಇನ್ನೂ ಅವ್ರಿಗಿಂತ ದುಃಖ ಪಡಬೇಕು. ಆ ಥರ ಈ ಗುಣ ನನಗೆ ರಾಮರಲ್ಲಿ ತುಂಬ ಇಷ್ಟವಾಯಿತು. ಫಸ್ಟ್ ಟೈಮು ಸೀತಾ ಅನ್ವೇಷಣೆ ಮಾಡಿ ಬರ್ತಾರೆ. ಹನುಮ ಅಂತ ಕೇಳ್ತಾರೆ ಅಷ್ಟೇ, ಜಸ್ಟ್ ಆಲಿಂಗನ ಮಾಡ್ತಾರೆ. ಆ ಅಂಗುರೇಕಂ ಅಂದರೆ ರಿಂಗ್ ಕೊಡ್ತಾರೆ. ಆಗ ರಾಮರು ಅವರು ಒಂದು ಮಹಾರಾಜರು. ಆದರೆ ಈಗ ನನ್ನ ಹತ್ರ ಏನೂ ಇಲ್ಲ, ನಾನು ದೀನ ಅಂತ ಒಂದು ಹನುಮಂತನಿಗೆ ಆಲಿಂಗನ ಮಾಡ್ತಾರೆ. ಆ ಗುಣ ಅಂದರೆ ನಾವೆಲ್ಲ ಏನು ಹೇಳ್ತೀವಿ, ಇನ್ನೇನು ಆಗೋಯ್ತು, ಇನ್ನು ಪಟ್ಟಾಭಿಷೇಕ ಆಗುತ್ತೆ, ಅಲ್ಲಿ ಹೋಗಿ ನಾನು ಹೋಗ್ಬಿಡ್ತೀನಿ, ನಾನು ಕಿಂಗು, ನನಗೆ ಒಂದು ರಾಜ್ಯ ಕೊಡ್ತೀನಿ ಅಂತ ಹೇಳಿಲ್ಲ. ಪ್ರೆಸೆಂಟ್ ರಾಮ, ಈ ಲಿವ್ಸ್ ಇನ್ ಪ್ರೆಸೆಂಟ್. ಈ ವಿಲ್ ನೆವರ್ ಥಿಂಕ್ ಅಬೌಟ್ ಫ್ಯೂಚರ್ ಆ್ಯಂಡ್ ನೆವರ್ ಥಿಂಕ್ ಅಬೌಟ್ ಫಾಸ್ಟ್. ತುಂಬ ಆ ಒಂದು ಗುಣ ನನಗೆ ತುಂಬ ಇಷ್ಟವಾಗಿದೆ. ಸೊ ರಾಮರ ಅಂದರೆ ರಾಮ ಅಂದ್ರೇ ತ್ಯಾಗ. ಸೊ ನಾವೆಲ್ಲರೂ ತ್ಯಾಗಿಗಳಾಗಬೇಕು. ಒಬ್ಬರಿಗೊಬ್ಬರು ಪರಸ್ಪರವಾಗಿ ಸೇವೆ ಮಾಡಿಕೊಂಡು ಮರ್ಯಾದೆ ಕೊಟ್ಕೊಂಡು ಎಲ್ಲರೂ ಸಂತೋಷವಾಗಿರಬೇಕಂತ ಈ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ನಮ್ಮ ಎಲ್ಲರೂ ಬಂಧು ಮಿತ್ರಗಳಿಗೆ ನಾನು ಮನವಿ ಮಾಡೋದಿದೆ, ದಯವಿಟ್ಟು ರಾಮ ಭಜನೆಯಲ್ಲಿ ಇರೋ ಆನಂದ ಇನ್ನೆಲ್ಲೂ ಇಲ್ಲ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತಾರೆ. ಅಂದರೆ ರಾಮನಾಮ ಅನ್ನೋದು ಪಾಯಸ ಅಂದರೆ ಆ ಕೃಷ್ಣನಾಮ ಸೇರಿಸಿದ ತಕ್ಷಣ ಅದು ಇನ್ನೂ ಸಿಹಿ ಆಗುತ್ತೆ. ಸೊ ದಯವಿಟ್ಟು ರಾಮರ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅವರಲ್ಲಿ ಒಂದು ಗುಣವಾದರೂ ನಾವು ಕಲಿಬೇಕಂತ ನಾನು ಎಲ್ಲರಲ್ಲೂ ಮಾಡೋದು. ಜೈ ಶ್ರೀ.